ಹಲೋ ಮೈ ಡಿಯರ್ ಮಹಾಲಕ್ಷ್ಮೀಸ್, ವೆಲ್ಕಮ್ ಟು ತೇಜು ಚುಕ್ಕಿ ವ್ಲಾಗ್ಸ್. ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಜಸ್ಟ್ 2 ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಬ್ಲೌಸ್ ಪೀಸ್ ಅಂತಿದ್ದೀನಿ, ಸೀರೆ ಅಂತಿದ್ದೀನಿ ಅಂತ ಡೌಟ್ ಇದೆಯಾ? ನಿಮಗೆ ಆ ಥರದ ಕನ್ಫ್ಯೂಷನ್ಸ್ ಏನು ಬೇಡ. 2 ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಅದನ್ನು ಉಡ್ಸಿದ ಮೇಲೆ ಅದು ಸೀರೆ ಥರನೇ ಕಾಣಿಸ್ತಿರುತ್ತೆ. ಹೇಳಬೇಕು ಅಂತಂದರೆ ಸೀರೆಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡು ನೀಟಾಗಿ ಅದನ್ನು ತೋರಿಸ್ತಿರೋ ಥರ ನೆರಿಗೆ ಹಾಕ್ಕೊಂಡು ಪಿನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಯಾವ ಥರ ಪಿನ್ ಮಾಡಿ ಇಟ್ಕೊಳ್ತೀವೋ ಇನ್ನೊಂದು ಬ್ಲೌಸ್ ಪೀಸ್ನು ಕೂಡ ತೊಗೊಂಡು ಅದೇ ಥರ ಪಿನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದೆರಡು ಬ್ಲೌಸ್ ಪೀಸು ನೀಟಾಗಿ ಪಿನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಬಾಕ್ಸ್ ಮೇಲೆ ಒಂದು ಚೆಂಬು ಇಟ್ಕೊಂಡಿದ್ದೀನಿ. ಸೊ ನೀವು ಕಳ್ಸಿದ ಚೆಂಬು ಇಟ್ಕೊಳ್ಳಿ. ಅದಕ್ಕೆ ಒಂದು ಕಳ್ಸಿದ ಚೆಂಬಿಗೆ ಒಂದು ಕೋಲ್ ಕಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾವೇನು ಫಸ್ಟು ಪಿನ್ ಮಾಡ್ಕೊಂಡ್ವಲ್ಲ ಅದನ್ನು ಈ ಥರ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಅದನ್ನು ಹಿಂದೆ ಎಳೆದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಸೊ ಹಿಂದೆ ಕ್ಲಿಪ್ ಹಾಕಿದ್ದೀನಿ. ಅದಾದಮೇಲೆ ಮುಂದೆ ಏನು ನೆರಿಗೆ ಬರುತ್ತಲ್ಲ ಅದನ್ನು ನೀಟಾಗಿ ಜೋಡಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಅದೇ ಥರ ಫೋಲ್ಡ್ ಮಾಡಿ, ಸೊ ನಿಮ್ಮ ಹತ್ರ ಸೊಂಟದ ಪಟ್ಟಿ ಇದ್ದರೆ ಅದನ್ನು ಟೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಥ್ರೆಡ್ ತೊಗೊಂಡು ಅದನ್ನು ಟೈ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮುಖವಾಡ ಇಟ್ಟು ಒಂಚೂರು ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ. ಅದಾದಮೇಲೆ ನಿಮ್ಮ ಹತ್ರ ಇರೋ ಒಡವೆ ತೊಗೊಂಡು ಅಲಂಕಾರ ಮಾಡಿ, ನಿಮ್ಮ ಹತ್ರ ಇರೋ ಹೂವಿಂದ ಡೆಕೋರೇಟ್ ಮಾಡಿದ್ರೆ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ತಿರೋರಿಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.